ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಬೆಳಗ್ಗೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಬೆಳಗ್ಗೆ ಆಗಿದೆ, ಆಲ್ರೆಡಿ ಟೈಮ್ ಆಗಿದೆ. ಅಪ್ಪಿ ಎದ್ದೇಳಪ್ಪಿ, ಟೈಮ್ ಆಗೈತಿ. 10 ನಿಮಿಷ ಟೈಮ್ ಆಗೈತಿ. ಹಾಂ, 8:30. ಟೈಮ್ 8:31. ಹಾಲಿಲ್ಲ. ಟೈಮು 8:31. ಎದ್ದೇಳು. ಇವತ್ತು ಬೆಳಗ್ಗೆದ ತಿಂಡಿ ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡು ಅನ್ನ ಮಾಡೋಕ್ಕೆ ಇಟ್ಟಿದ್ದೀನಿ. ಹಾಲು ಬೇರೆ ಇಲ್ಲ, ಹಾಲು ತರಬೇಕು. ತಲೆ ಬಾಚ್ಕೊಂಡಿಲ್ಲ. ನಾನು ಈಗ ಎದ್ದಿದ್ದ, ಈಗ ಇವತ್ತು ಕೆಲಸನೂ ಹಾಳು, ಏನೂ ಹಾಳು. ಲೇಟಾಗಿ ಎದ್ದಿದ್ಕ ನಿನ್ನೆ ಕರಿಯ ಕಣ್ಣು ಬಿಟ್ಟ ಫಿಲಮ್ ನೋಡಿ 12 ಗಂಟೆ ಮುಕ್ಕೊಂಡಿದ್ದು. ಯಾವ ಫಿಲಮು? ಕರಿಯ ಕಣ್ಬಿಟ್ಟ. ಕರಿಯ ಕಣ್ಣು ಬಿಟ್ಟ ಚೆನ್ನಾಗೈತೆ ಕಣೆ. ಅಂದರೆ ಸ್ಕೂಲ್ ಮಕ್ಕಳು ನೋಡೋಂಥ ಫಿಲಮು. ಮತ್ತು ನನಗೆ ಹಾಕಿದೆ ಏಕೆ ಫಿಲಮ್ ನೋಡಿ. ರಾತ್ರಿ ಅಷ್ಟೊತ್ತಿಗೆ ಮುಕ್ಕೊಂಡು ಇಷ್ಟೊತ್ತಿಗೆ ದಾರಿದು ಸುಗಮ ಕೆಲಸನೂ ಮಾಡಲ್ಲ ಅಂತಾರೆ. ಚೆನ್ನಾಗಿ ಇವಾಗ ತಿಂಡಿ ಎಲ್ಲ ತಿಂದ್ಬಿಟ್ಟು ನೆಲ ಎಲ್ಲ ಒರೆಸ್ಕೊಂಡಿದ್ದೀನಿ. ಸ್ನಾನಕ್ಕೆ ನೀರು ಇಟ್ಕೊಂಡಿದ್ದೀನಿ. ಸ್ನಾನ ಮಾಡ್ಕೋಬೇಕು, ಹಾಗೆ ಪೂಜೆ ಕೂಡ ಮಾಡಬೇಕು. ಇವತ್ತು ಶನಿವಾರ ಅಲ್ವಾ, ಹಾಗಾಗಿ ಇವತ್ತು ಹಸ್ಬೆಂಡು ಕೆಲಸಕ್ಕೆ ಹೋಗಿಲ್ಲ. ಅವರು ಬಂದರೆ ತೋರಿಸ್ತೀನಿ, ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇವಾಗ ತಿಂಡಿ ತಿಂದು ಅಲ್ಲಿ ಮನೆ ಹತ್ರ ನೀರು ಹಾಕಿ ಬರ್ತೀನಿ ಅಂತ ಹೋಗಿದ್ದಾರೆ. ಬಂದರೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸದ್ಯ ನಾನು ನಿಮಗೆ ಸ್ನಾನ ಮಾಡ್ಕೊಂಡು ಬಂದು ಆಮೇಲೆ ಸಿಗ್ತೀನಿ, ಆಯಿತಾ? ಇವಾಗ ತಾನೇ ಸ್ನಾನ ಮುಗಿಸ್ಕೊಂಡು ಬಂದು ಸಿಂಪಲ್ಲಾಗಿ ಪೂಜೆ ಕೂಡ ಮುಗಿಸಿದೆ. ಅಂದರೆ ನೆನ್ನೆ ಹಸ್ಬೆಂಡು ಎಲ್ಲ ನೀಟಾಗಿ ತೊಳೆದ್ಬಿಟ್ಟು ಎಲ್ಲ ಪೂಜೆ ಮಾಡಿದರು. ಇವತ್ತೇನು ಹಾಗೆ ದೀಪ ಹಚ್ಚಿದ್ದೀನಿ ಅಷ್ಟೇ. ನೋಡಿ, ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ ಪೂಜೆ. ಇವಾಗ ಹಸ್ಬೆಂಡ್ಗೆ ಫೋನ್ ಮಾಡಿದ್ದೆ ಬರ್ರಿ ಅಂತ, ಬರ್ತಾರೆ. ಬಂದರು ಅಂದರೆ ತೋರಿಸ್ತೀನಿ. ಇವತ್ತು ಕೆಲಸಕ್ಕೆ ಹೋಗಿಲ್ಲ, ಹಾಗಾಗಿ ಇವತ್ತು ವಿಡಿಯೋದಲ್ಲಿ ಕಾಣಿಸ್ಕೊಳ್ತಾರೆ, ನೋಡ್ತಾ ಇರಿ. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ, ಆಯಿತಾ? ಕೆಲಸಕ್ಕೆ ಹೋಗಿಲ್ಲ. ಇನ್ನು ಕೇಳಕ್ಕೆ ನೀನು ನೋಡ್ಕತ್ತೆ. ಕೆಲ್ಸಕ್ಕಂದ್ರೆ ಬೇಜಾರಾಗೈತಿ. ಯಾಕೆ? ದುಡ್ಡಿನ ಸಮಸ್ಯೆ ಆಗೈತಿ. ಅದಕ್ಕೆ ಕೆಲ್ಸಕ್ಕೆ ಹೋದ್ರೆ ದುಡ್ಡು ಬರ್ತವೆ. ನಮ್ಮದು ಇನ್ನೊಂದು ಸ್ವಲ್ಪ ಐತಲ್ಲ ಕೆಲಸ ಮನೆದು. ನಾನು ಮುಗಿಸಿ ನಾಳೆಯಿಂದ ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ತೀನಿ ನಾನು ಬಂದು. ಕೂದಲು ಬಿಡಿಸಿ ಅಂದರೆ ಮತ್ತು
ಹೌದು. ಹ್ಞೂ ಇವತ್ತು ಅಲ್ಲಿ ನಾನು ನೋಡಕ್ಕೆ ಗೊತ್ತಿದ್ದು ನಿಂಗೆ ಶಿಫ್ಟ್ ಮಾಡ್ತಿದ್ದೆ ತಾನೆ. ಇವತ್ತು ಮನೆಗಿದ್ದೀನಿ. ಇವತ್ತು ನಿಮಿಷ ನಂಗೆ ಟೈಮ್ ಕೊಡಲಿಲ್ಲ. ನಾನು ರಸ್ತೆಗೆ ಹೋಗಿ ಬರ್ತೇನೆ. ನಿಂದು ರಸ್ತೆಗೆ ಹೋಗೋಕ್ಕಾತಂತಂದು ನೀರು ಹಾಕಿ ಬರೋ ಅಂತೇಳಿ ಮೊದಲು ನೀರು ಹಾಕಿ ಬಂದು ರಸ್ತೆ ಕಡೆ ಹೋಗೋದು ನಿಂಗೆ ಅಲ್ಲಿ ಅವ್ರು ಆಟ ಆಡ್ಸಕತ್ತಿದ್ರು. ಅಲ್ಲೇ ಹೋಗಿ ನಿಂತ್ಕೊಂಡು ಹಿಂಗೆ ಬಂದೆ. ಏನು ಹೇಳು ಮುಂದಕ್ಕೆ. ಏನು ಟೈಮ್ ಎಷ್ಟು ಬೇಗ ಬೇಗ ಹೋಗತ್ತಪ್ಪ. ಮನೆಯಾಗ ಇರ್ತದೆ ಅನ್ನೋದಷ್ಟೇ. ಬೆಳಗಿಂದ ನಾನು ಏನು ಕೆಲಸ ಮಾಡಿ ಒಂದೆರಡು ಪೀಸ್ ಹೋಗಿ ಕೊಟ್ಟು ಬಂದಿದ್ದಷ್ಟೇ ಸಾಲಿನಿಂದ. ಡೋನಟ್ ಕಣೆ ನೀ ಕೂತಿರೋದು. ಇದು ನಮ್ಮಮ್ಮನ ಮನೆ, ಹೊಸದಾಗಿ ಮನೆ ಕಟ್ತಾ ಇದ್ದಾರೆ ಅಂತ ಹೇಳಿದ್ನಲ್ಲ, ಅವ್ರದ್ದು ಸಂಜೆ ಲೈಟ್ ಹಾಕಿ ಬರೋಣ ಅಂತೇಳಿ ಮನೆಗೆ ಹೋಗಿದ್ವಿ. ನೋಡ್ತಾ ಇರ್ಬೋದು, ಫ್ರಂಟಿಗೆ ಕಿಚನ್ ಮಾಡಿದ್ದಾರೆ ಅವರು. ನಮ್ಮದು ಫ್ರಂಟಿಗೆ ಬಚ್ಚಲು ಬಾತ್ರೂಮ್ ಬರುತ್ತೆ, ಅದು ಫ್ರಂಟಿಗೆ ಕಿಚನ್ ಬರುತ್ತೆ. ಇದು ಬಂದು ಹಾಲು, ಮತ್ತು ಈ ಕಡೆ ಬಂದು ಇಲ್ಲಿ ದೇವ್ರ ಮನೆ. ಈ ದೇವ್ರ ಮನೆ ಏನಕ್ಕೆ ಇಷ್ಟೊಂದು ದೊಡ್ಡದು ಮಾಡಿದ್ದಾರೆ ಅಂತಂದರೆ, ಅಲ್ಲಿ ತುಂಬ ದೇವ್ರಿದಾವಲ್ಲ ನಮ್ಮ ಮನೆಯಲ್ಲಿ. ನೀವು ನನ್ನ ವಿಡಿಯೋ ರೆಗ್ಯುಲರಾಗಿ ನೋಡ್ತಾ ಇದ್ದರೆ ಗೊತ್ತಿರುತ್ತೆ. ನಮ್ಮ ಅಮ್ಮನ ಮನೆಯಲ್ಲಿ 5 ದೇವರಿದ್ದಾವೆ. ನೋಡಿರ್ಬೋದು ನೀವು. ನಾನು ಪ್ರತಿ ಸಲ ವಿಡಿಯೋದಲ್ಲಿ ತೋರಿಸ್ತಾ ಇರ್ತೀನಿ. ಅದಕ್ಕೋಸ್ಕರ ಇಷ್ಟು ದೊಡ್ಡದಾಗಿ ಮಾಡಿದ್ದಾರೆ ದೇವ್ರ ಮನೇನ. ಅಂದರೆ ಜನಗಳೆಲ್ಲ ಬರ್ತಾರಲ್ವ ಕೇಳಿಸ್ಕೊಳ್ಳೋಕ್ಕೆ ಅಂತ, ಹಾಗಾಗಿ ಸ್ವಲ್ಪ ದೊಡ್ಡಕ್ಕೇ ಮಾಡಿದ್ದಾರೆ. ಇದು ಬಂದು ಬೆಡ್ರೂಮು, ಇದು ಬಂದು ಬಚ್ಚಲು ಮತ್ತು ಬಾತ್ರೂಮು. ನೋಡಿ ಈ ಥರ ಇದೆ. ಟೈಲ್ಸ್ ಎಲ್ಲ ಈ ಥರದ್ದು ಹಾಕ್ಸಿದ್ದಾರೆ. ಚೆನ್ನಾಗಿದೆ. ನನಗಂತೂ ಮನೆ ನೋಡೋಕ್ಕೆ ತುಂಬ ಖುಷಿ ಅಂತ ಅನಿಸುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸದ್ಯ ಗೃಹ ಪ್ರವೇಶ ಇದೆ ಅಮ್ಮನ ಮನೆಯದು. ಸಾಧ್ಯವಾದರೆ ಅದನ್ನು ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಜೊತೆ. ನೋಡೋದು ಫಸ್ಟ್ ಅವ್ರದ್ದು ಮಾಡಿಬಿಟ್ಟು ನಮ್ಮದು ಮಾಡೋದು, ನಮ್ಮದು ಮಾಡಿಬಿಟ್ಟು ಅವ್ರದ್ದು ಮಾಡೋದು ನೋಡಿಕೊಂಡು ಡೇಟೆಲ್ಲ ಇಟ್ಕೊಂಡು ಮಾಡೋದು ಅಂತ ಡಿಸೈಡ್ ಮಾಡಿದ್ದೀವಿ. ನೋಡೋಣ ಹೇಗಾಗುತ್ತೋ ಹಾಗೆ. ಇನ್ನು ನಮ್ಮ ಅತ್ತಿಗೆ ಬೇರೆ ಬರಬೇಕು, ಡೆಲಿವರಿಗೆ ಹೋಗಿದ್ದಾರಲ್ವ, ಅವ್ರು ಬರಬೇಕು. ಅಮ್ಮನ ಹೊಸ ಮನೆಗೆ ಹೋಗ್ಬಿಟ್ಟು ಲೈಟ್ ಹಾಕಿ ಬಂದ್ವಿ. ಇವಾಗ ಅಡುಗೆ ಮಾಡ್ತಾ ಇದ್ದೀನಿ. ಅನ್ನನೂ ಆಯಿತು, ಸಾಂಬಾರು ಬಿಸಿ ಆಯಿತು. ಸ್ವಲ್ಪ ಚಿಕನ್ನು ಉಳಿದಿತ್ತು ಅಂತ ಕೊಟ್ಟು ಕಳಿಸಿದ್ದಾರೆ ಚಿಕನ್ ಅಂಗಡೀಲಿ. ಹಾಗಾಗಿ ನೋಡಿ ಅದನ್ನು ಕೂಡ ಒಂದು ಸ್ವಲ್ಪ ಡ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಜೋಡಿಸಿ ಇಟ್ಕೊಂಡಿದ್ದೀನಿ. ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಚಿಕನ್ ಮಸಾಲ ತರಕೊಂಡಿದ್ದಾರೆ ಹಸ್ಬೆಂಡು. ತೋರಿಸ್ತೀವಿ. ನೋಡ್ತಾ ಇರ್ಬೋದು. ಇವಾಗ ಚಿಕನ್ ಡ್ರೈ ಮಾಡೋಣ ಅಂತೇಳಿ ಸಿಂಪಲ್ಲಾಗಿ ಆಲ್ಮೋಸ್ಟ್ ಪ್ರತಿ ಸಲ ನಾನು ತೋರಿಸೇ ಇರ್ತೀನಿ. ನಮ್ಮ ಮನೆಯಲ್ಲಿ ಚಿಕನ್ನು, ಮೀನು ಜಾಸ್ತಿ ಮಾಡ್ತಾಯಿರ್ತೀವಿ. ಅದು ಬಿಟ್ಟರೆ ಬೇರೆ ಮಾಡೋದೆಲ್ಲ ಕಮ್ಮಿ ಸ್ವಲ್ಪ. ಹಾಗಾಗಿ ಜಾಸ್ತಿ ವಿಡಿಯೋದಲ್ಲಿ ತೋರಿಸಿರ್ತೀನಿ. ಇವಾಗ ನೋಡ್ತಾ ಇರ್ಬೋದು ಈರುಳ್ಳಿ, ಟೊಮೊಟೊ ಮತ್ತು ಫಸ್ಟ್ ಈರುಳ್ಳಿ ಟೊಮೊಟೊ ಹಾಕ್ಕೊತೀನಿ. ಅಂದರೆ ಕೊತ್ತಂಬರಿ ಸೊಪ್ಪು ಸೈಡಲ್ಲಿ ಇಟ್ಕೊಂಡಿದ್ದೆ, ಅದು ಸ್ವಲ್ಪ ಬಿದ್ದೋಯ್ತು ಅಷ್ಟೇ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದು ಚೆನ್ನಾಗಿ ಫ್ರೈ ಆಯಿತು ಅಂತ ಅಂದಾಗ ಅದಕ್ಕೆ ನಾವು ಚಿಕನ್ ಹಾಕಿಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಚಿಕನ್ ಮಸಾಲ, ಖಾರದ ಪುಡಿ, ಅರಿಶಿನದ ಪುಡಿ ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಕುದಿಸಿದ್ರೆ ಆಯಿತು. ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ನನಗಂತೂ ತುಂಬ ಇಷ್ಟ ಆಗುತ್ತೆ ಈ ಥರ ಮಾಡ್ಕೊಳ್ಳೋದು. ಬಿಸಿ ಅನ್ನಕ್ಕಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸಾಂಬಾರೇ ಬೇಡ, ಚಿಕನ್ ಸಾಂಬಾರ್ಗಿಂತಲೂ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಅಷ್ಟಿಷ್ಟ ಆಗುತ್ತೆ ನನಗೆ ಈ ಥರ ಡ್ರೈ ಮಾಡಿಕೊಂಡು ತಿನ್ನೋದು. ನನ್ನ ಹಸ್ಬೆಂಡ್ಗೂ ಕೂಡ ಅಷ್ಟೇ. ಬೇಳೆ ಸಾಂಬಾರೆಲ್ಲ ಮಾಡಿರ್ತೀವಲ್ಲ, ತಿಳಿ ಸಾಂಬಾರು, ಬೇಳೆ ಸಾರು ಮತ್ತು ಟೊಮೊಟೊ ಸಾರು ಮತ್ತು ಹಾಗೆ ತಂಬಳಿ ಸಾರು ಅಂಥೇಳಿ ಒಂದು ತೋರಿಸ್ತೀನಲ್ವ ನಿಮಗೆ, ಹಾಗೆ ಈ ಥರ ಸಾರುಗಳಿಗೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಅನಿಸುತ್ತೆ ನೆಂಚ್ಕೊಳಕ್ಕೆ.
ನೋಡ್ತಾ ಇರ್ಬೋದು ಚಿಕನ್ ಹಾಕಿದ್ದೀನಿ. ಚಿಕನ್ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಬೇಕು. ಈರುಳ್ಳಿ ಇದೆಲ್ಲ ಹಾಕಿದ್ವಲ್ಲ ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು. ನಾನು ಮತ್ತು ಮೀನು ಫ್ರೈ ಮಾಡಿರೋದು ಎಣ್ಣೆ ಇರುತ್ತಲ್ಲ ಅದನ್ನು ಈ ಥರದಕ್ಕೆ ಬಳಸ್ಕೊಳ್ತೀನಿ. ಏನೂ ಆಗಲ್ಲ, ಚೆನ್ನಾಗಾಗತ್ತೆ. ಸುಮ್ಮನೆ ಮತ್ತೆ ಆ ಎಣ್ಣೆನ ವೇಸ್ಟ್ ಮಾಡೋದಕ್ಕಿಂತ ಈ ಥರ ಸಾಂಬಾರಿಗೆ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅದನ್ನೇ ಆ ಎಣ್ಣೆನೇ ಯೂಸ್ ಮಾಡ್ತೀನಿ ನಾನು. ಅದರಲ್ಲಿ ಸ್ವಲ್ಪ ಖಾರದ ಪುಡಿ ಎಲ್ಲ ಅದರಲ್ಲಿ ಸ್ವಲ್ಪ ಹೋಗಿರುತ್ತಲ್ಲ, ಹಾಗಾಗಿ ನೋಡಿಕೊಂಡು ನಾವು ಸ್ವಲ್ಪ ಹಾಕ್ಕೋಬೇಕು ಅಷ್ಟೇ. ಇವಾಗ ನೋಡ್ತಾ ಇರ್ಬೋದು ಅರಶಿನದ ಪುಡಿ ಹಾಕ್ತಾಯಿದ್ದೀನಿ. ಹಾಗೆ ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ತೀನಿ, ಯಾಕಂದರೆ ಹೇಳಿದ್ನಲ್ಲ ಎಣ್ಣೆಯಲ್ಲಿ ಸ್ವಲ್ಪ ಖಾರದ ಪುಡಿ ಮಿಕ್ಸ್ ಆಗಿರುತ್ತೆ, ಹಾಗಾಗಿ ಇದಕ್ಕೆ ನಾನು ಸ್ವಲ್ಪ ಹಾಕ್ತಾಯಿದ್ದೀನಿ. ಮತ್ತು ಒಂದು ಚಿಕನ್ ಮಸಾಲಾನ ಹಾಕ್ಬಿಟ್ಟು ಉಪ್ಪು ಹಾಕಿದ್ರೆ ಆಯಿತು, ಚಿಕನ್ ಡ್ರೈ ರೆಡಿ ಆಗಿಬಿಡತ್ತೆ. ಈಗ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕಿ ಅದನ್ನು ಕುದಿಯೋಕೆ ಬಿಟ್ಟರೆ ಅಲ್ಲಿಗೆ ಅದು ರೆಡಿ ಆಗುತ್ತೆ. ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಬೇಕು, ತುಂಬ ಚೆನ್ನಾಗಿ ನೋಡೋದಕ್ಕೆ ಲುಕ್ಕಾಗಿ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಎಲ್ಲ ಆಯಿತು, ಊಟದ ಸಮಯ. ಇವಾಗ ಪಲಾವ್ ಏನಂತಂದರೆ ಇದು ಅಲ್ಲಿ ಒಬ್ಬರು ಆಂಟಿ ಪರಿಚಯ ಇದ್ರು, ಅಮ್ಮನ ಮನೆ ಹತ್ರ ಹೋಗಿದ್ನಲ್ಲ ಅವ್ರು ಪರಿಚಯ ಇದ್ದರು. ಪಲಾವು ತಗೊಂಡೋಗಿ ಅಂತ ಹೇಳಿ ಕೊಟ್ಟಿದ್ದರು, ಅದನ್ನು ತಗೊಂಡು ಬಂದಿದ್ದೆ. ಮನೇಲಿ ಕೂಡ ಸ್ವಲ್ಪ ರೈಸ್ ಮಾಡಿದ್ದೆ, ವೈಟ್ ರೈಸು, ಅದಕ್ಕೆ ಸ್ವಲ್ಪ ಹಾಕ್ಕೊಂಡು ತಿಂತಾಯಿದ್ದೀವಿ.